ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗಾ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಆವರಣದಲ್ಲಿ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮೈಬುಲ್ನ ವಿಸ್ತರಣಾಧಿಕಾರಿ ಹಸುವಿನ ಕಾವಲು ಸತೀಶ್ ಅವರು, ಸಂಘವು ಈ ಬಾರಿ 6,21,670 ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಉತ್ಪಾದಕರು ರಾಸುಗಳಿಗೆ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಜೀವ ವಿಮೆ ಮಾಡಿಸಿಕೊಳ್ಳುವುದರ ಜೊತೆಗೆ ಯಶಸ್ವಿನಿ ಯೋಜನೆ ನವೀಕರಣಗೊಳಿಸುವಂತೆ ತಿಳಿಸಿದರು. ಇನ್ನು ಒಕ್ಕೂಟದ ವತಿಯಿಂದ ಹಾಲು ಕರೆಯುವ ಯಂತ್ರ, ಮೇವು ತುಂಡರಿಸುವ ಯಂತ್ರ, ಮ್ಯಾಟ್ ರಿಯಾಯಿತಿ ದರದಲ್ಲಿ ನೀಡಲಾಗ್ತಾ ಇದೆ. ಸಂಘದ ಆಡಳಿತ ಮಂಡಳಿ ಉತ್ಪಾದಕರಿಗೆ ಒಕ್ಕೂಟದ ವತಿಯಿಂದ ಹೈನುಗಾರಿಕೆ ಬಗ್ಗೆ ತರಬೇತಿ ನೀಡಲಾಗುವುದು. ರೈತರು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲೀಕರಣ ಹೊಂದುವಂತೆ ಸವಿಸ್ತಾರವಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೈಮುಲ್ ಉಪ ವ್ಯವಸ್ಥಾಪಕ ಡಾ ಎಂಸಿ ಸತೀಶ್ ಮಾತನಾಡಿ, ತಾಲೂಕಿನಲ್ಲಿ ಇರುವಂತಹ 57 ಬಿಎಂಸಿ ಕೇಂದ್ರಗಳಲ್ಲಿ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡೋದ್ರಲ್ಲಿ ಈ ಸಂಘ ಪ್ರಥಮ ಸ್ಥಾನದಲ್ಲಿದೆ. ಇದೇ ರೀತಿ ಮುಂದೆ ಕೂಡ ಗುಣಮಟ್ಟದ ಹಾಲಿಗೆ ಉತ್ತೇಜನ ನೀಡಬೇಕು. ಈ ಸಂಘದಲ್ಲಿ ಪ್ರಸ್ತುತ 3,000 ಲೀಟರ್ ಹಾಲು ಸಂಗ್ರಹವಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ 5,000 ಲೀಟರ್ ಹಾಲು ಸಂಗ್ರಹ ಮಾಡುವ ಅನುಕೂಲವಾಗುವಂತೆ ಹೊಸ ಟ್ಯಾಂಕ್ ಸೆಟ್ ಅನ್ನು ಅಳವಡಿಸಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಾದ ಉದ್ದೇಶ್ ಚಂದ್ರೇಗೌಡ ಪುಟ್ಟಯ್ಯರವರಿಗೆ ಬಹುಮಾನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಉತ್ಪಾದಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ನಾವು ಹಾಲು ಕರೆಯೋ ಮ್ಯಾಟ್ ಅಂತ ನಿಮ್ಮ ಸಂಘಕ್ಕೆ ಹೋದ್ಸಲ 100 ಮ್ಯಾಟ್ ಕೊಟ್ಟಿದ್ದೀವಿ, 120 ಮ್ಯಾಟ್ ಕೊಟ್ಟಿದ್ವಿ. ಅತಿ ಹೆಚ್ಚು ನಿಮ್ಮ ಸಂಘಕ್ಕೆ ಕೊಟ್ಟಿದ್ವಿ ಮ್ಯಾಟ್ ಬರೋ ವರ್ಷ. ಇನ್ನು ಹಾಲು ಕಾರ್ಯ ಮಷೀನ್ ಬಂದ್ರೆ ಮುಂದಿನ ತಿಂಗಳಲ್ಲಿ ಕೊಡ್ತೀವಿ. ಮತ್ತೆ ಏನು ಉತ್ಪಾದಕರು ಯಾರು ಹಾಲಾಕರಿ ಹಿಂದೆ ಎಲ್ಲ ಉತ್ಪಾದಕರಿಗೆ ಇನ್ಸೂರೆನ್ಸ್ ಮಾಡಿದ್ರು. ರೈತರಿಂದ 250 ರೂಪಾಯಿ, ಒಕ್ಕೂಟದಿಂದ 250 ಹಾಕಿ ಇನ್ಸೂರೆನ್ಸ್ ಮಾಡ್ತಿದ್ರು. ಹೋದ ವರ್ಷದಿಂದ ಪ್ರತಿ ಉತ್ಪಾದಕರು ಫ್ರೀ ಇನ್ಸೂರೆನ್ಸ್ ಉತ್ಪಾದಕರು ಹಾಲಾಕರಿಗೆ ಒಕ್ಕೂಟನೇ ಕಟ್ತಾ ಇರೋದು ಇನ್ಸೂರೆನ್ಸ್. ಆ ರೈತರೆಲ್ಲ ತೀರೋದ್ರೆ 1 ಲಕ್ಷ ರೂಪಾಯಿ ಒಕ್ಕೂಟ ವತಿಯಿಂದ ಕೊಡ್ತಾರೆ. 60 ವರ್ಷದ ಒಳಗಿದ್ರೆ ಮೇಲ್ ಸತ್ರೆ 20,000 ರೂಪಾಯಿ ಅವ್ರಿಗೆ ಕೊಡುವಂಥದ್ದು. ಮತ್ತೆ ಏನು ನಿಮಗೆ ಟ್ರೈನಿಂಗ್ ಆಗಿರ್ಬೋದು, ತರಬೇತಿ ಆಗಿರ್ಬೋದು ಉಚಿತವಾಗಿ ನಿಮಗೆ ಮೈಸೂರಲ್ಲಿ ಕೊಡ್ತಾರೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಗುಣಮಟ್ಟದ ಹಾಲಾಕಿ ನಿಮ್ ಸಂಘ ಉತ್ತಮ ಪಡಿಸಿ ಅಂತ ಹೇಳ್ತಾ ಸಮಸ್ಯೆ ಹೊರತುಪಡಿಸಿದ್ರೆ ಇನ್ನು ಇಂಟರ್ನಾಕು ಆಗಿರೋದು ತುಂಬಾ ಕಡಿಮೆ, ತುಂಬಾ ಒಳ್ಳೆ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀರಾ. ಸೊ ಇದೇ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಒಕ್ಕೂಟದ ಕಡೆಯಿಂದ ಯಾವುದೇ ವ್ಯವಸ್ಥೆಗಳು, ಯಾವುದೇ ಸವಲತ್ತುಗಳು ಬಂದ್ರೆ ಅದನ್ನ ಕೊಡಿಸ್ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈಗ ನಾವು ತುಂಬಾ ದಿನ ಇನ್ಶೂರೆನ್ಸ್ 2024ನೇ ಇಸ್ವಿಯಲ್ಲಿ ನಿಮ್ಮ ಊರಲ್ಲಿ ರಾಸುಗಳಿಗೆ ಇನ್ಶೂರೆನ್ಸ್ ಮಾಡಿದ್ವಿ. ಆದ್ಮೇಲೆ ಮಾಡಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಸ್ವಲ್ಪ ಕಡಿಮೆ ಕೊಟ್ಟಿದ್ದು. ಈ ತಿಂಗಳಲ್ಲಿ ಇನ್ಶೂರೆನ್ಸ್ ಫಸ್ಟ್ ಟೆಂಡರ್ ಆಗ್ತಾ ಇದೆ. 70,000ಕ್ಕೆ ಎಲ್ಲಾ ರಾಸುಗಳು ಕೂಡ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇನ್ನೊಂದು ತಿಂಗಳಲ್ಲೇ ಏನ್ ನಿಮ್ಮ ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸ್ ಮಾಡೋ ವ್ಯವಸ್ಥೆ ಕೂಡ ನಾವು ಮಾಡಿಸ್ಕೊಡ್ತೀವಿ ಅಂತ ನಾನು ಹೇಳ್ತೇನೆ. ಹಾಗೇನೆ ಇನ್ನ ಮ್ಯಾಟ್ ಕಳೆದ ವರ್ಷದಲ್ಲಿ ತುಂಬಾ ಅತಿ ಹೆಚ್ಚು ಮ್ಯಾಟ್ ನಿಮ್ಮ ಸಂಖ್ಯೆ ಕೊಟ್ಟಿದ್ದೀವಿ. ಚಾಪ್ ಕಟ್ಟರ್ ಕೂಡ ನಿಮ್ಮ ಅಧ್ಯಕ್ಷರು ಕೇಳ್ಕೊಂಡಿದ್ದಾರೆ. ಚಾಪ್ ಕಟ್ಟರ್ ಕೂಡ ಕೊಡೋ ವ್ಯವಸ್ಥೆ ಕೂಡ ನಮ್ಮ ಕಡೆಯಿಂದ ನಾವು ಏನು ಚಾಪ್ ಕಟ್ಟರ್ ಮತ್ತೆ ಇನ್ಫಾರ್ಮೇಶನ್ ಆಗುತ್ತೆ. ಒಕ್ಕೂಟದಲ್ಲಿ ಸದ್ಯಕ್ಕೆ ಆಡಳಿತ ಮಂಡಳಿ ಇಲ್ಲ. ಸೊ ಆಡಳಿತ ಚುನಾವಣೆ ಆದ್ಮೇಲೆ ಅದನ್ನ ಮಾಡಿಸ್ಕೊಡ್ತೀವಿ ಅಂತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದಾರೆ. ಸೊ ಅದನ್ನ ಕೊಡಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ಕೊಡ್ತೇವೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸಂಘ ಈಗ ನಿಮ್ಮ ಬಿಎಂಸಿ ಕೇಂದ್ರಕ್ಕೆ ಪ್ರಸ್ತುತ ಈಗ 3,000 ಲೀಟರ್ ಬಿಎಂಸಿ ಟ್ಯಾಂಕರ್ ಇದೆ. ಸೊ ಅದನ್ನ ನಾವು ಅಪ್ಗ್ರೇಡ್ ಮಾಡ್ಬಿಟ್ಟು ಇನ್ನ ಅದನ್ನೇನ್ ಮಾಡಿದೀವಿ ಈಗ ಅಂತ ಹೇಳಿದ್ರೆ, ಅದನ್ನ 5,000ಕ್ಕೆ ಟ್ಯಾಂಕರ್ ಕೆಪಾಸಿಟಿನ ಹೆಚ್ಚಿಗೆ ಮಾಡಿ ಹೊಸ ಟ್ಯಾಂಕರ್ ಮತ್ತು ಹೊಸ ಜನರೇಟರ್ ಪ್ರತಿಯೊಂದು ಎಲ್ಲ ಕಂಪ್ಲೀಟ್ ಸೆಟ್ನೇ ಕೂಡ ಹೊಸದಾಗಿ ನಮ್ಮ ಒಕ್ಕೂಟದಿಂದ ನಮಗೆ ಕೊಡಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನೇನಾಗುತ್ತೆ, ಈಗ 3,000 ಕೆಪಾಸಿಟಿ 5,000ಕ್ಕೆ ರೈಸ್ ಆಗುತ್ತೆ. ಸೊ ನಿಮ್ ಸಂಘ ಇಲ್ಲಿ ಬೆಟ್ಟದಿಂದ ಈ ಭಾಗಕ್ಕೆ ಅತಿ ಹೆಚ್ಚು ಹಾಲನ್ನ ಶೇಖರಣೆ ಮಾಡಬಹುದು. ಹಾಗೆ ಇನ್ನೇನಂತ ಹೇಳಿದ್ರೆ, ಇನ್ನೇನೇ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಮಾಹಿತಿಗಳಿದ್ರೆ ನಮ್ಮ ಸೆಕ್ರೆಟರಿ ಕೇಳಿ, ಇಲ್ಲ ನಮ್ಮನ್ನು ಕೇಳಿ, ಏನಿದ್ರೆ ಖಂಡಿತ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ